ಪುಕ್ಕ ಕೋಳಿ ಪುಕ್ಕ ಮಗನೇ ಏನೇನು ಕಲ್ತ್ಕೊಬರ್ತೀಯ ಅಂಗನವಾಡಿಲಿ ಹೋಗಿ ನೀನು? ಅಕ್ಕ ಪುಕ್ಕ ಕೋಳಿ ಪುಕ್ಕ ಇದನ್ನೇ ಕಲ್ತ್ಕೊಬರೋದು ಹೋಗಿ. ಕರ್ಕೊಂಬರಕ್ಕೆ ಹೋಗ್ಬೇಕು ಅಂಗನವಾಡಿಗೆ. ಹೋಗೋಣ ಬನ್ನಿ, ಕರ್ಕೊಂಡು ಮನೆಗೆ ಬರೋಣ. ಇವಾಗ ಇದೇ ಅಂಗನವಾಡಿ ಒಂದು. ಅಪ್ಪುನೂ ಕರ್ಕೊಂಡು ಅಂಗನವಾಡಿಯಿಂದ ಹೋಗ್ತಿದ್ದೀನಿ ಮನೆಗೆ. ಅಪ್ಪು ಆಯ್ ಮಾಡಪ್ಪು, ಹಾಯ್ ಹಾಯ್ ಮಾಡು, ಹಾಯ್ ಇಲ್ಲಿ ನೋಡು, ಹಾಯ್. ಎಲ್ಲಿಂದ ಬರ್ತಿದ್ಯಾ ಇವಾಗ? ಬಾ ಹೋಗೋಣ ಮನೆಗೆ. ಇವಾಗ ತಾನೇ ಅಂಗನವಾಡಿಯಿಂದ ಅಪ್ಪನ ಕರ್ಕೊಂಬಂದೆ. ಅಪ್ಪನ ಕರ್ಕೊಂಬಂದು ಊಟ ಮಾಡಿಸಿ ಇಲ್ಲಿ ಕೂರಿಸ್ಕೊಂಡಿದ್ದೀನಿ. ಹಾಯ್ ಮಾಡು. ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅಪ್ಪು ನೀನು ಯಾರ ಮಗ? ನಿಮ್ಮ ಅಪ್ಪನ ಹೆಸರು? ನಿಮ್ಮ ಅಪ್ಪನ ಹೆಸರು ಹೇಳು. ಸತೀಶಪ್ಪ. ಸತೀಶಪ್ಪ. ನಿಮ್ಮ ಅಪ್ಪ ನೋಡಿದ್ರೆ ಹೊಡೆಯೋದೇ ವಿಡಿಯೋದಲ್ಲಿ ಬಂದ ಮೇಲೆ. ಹಂಗೆಲ್ಲ ಮಾಡಬಾರ್ದು ಬಿಡೋದನ್ನ. ಇದೊಂದು ಕೈಗೆ ಸಿಕ್ಕಿ ಬೇಡ, ಎಲ್ಲರಿಗೂ ಬರೀ ಇದ್ರ ಮೇಲೆ ಕಣ್ಣು. ಕೊಡೋ ಕೊಡ, ಸುಮ್ಮನೆ ಕೊಡ, ಇಲ್ಲಿ ಎತ್ತಿಕ್ಕನ. ಇವನಿಗೆ ಇವಾಗ ಇನ್ನೂ ಊಟ ಮಾಡಿಸಿ ಕೂರಿಸಿದ್ದೀನಿ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ನೆನ್ನೆ ವೀಡಿಯೋ ಬಗ್ಗೆ ಸ್ವಲ್ಪ ಮಾತಾಡಬೇಕು, ಇಂಟ್ರಡಕ್ಷನ್ ಕೊಡಬೇಕು. ಅದನ್ನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನೇ ಫ್ರೆಶ್ ಅಪ್ ಆಗಿ ಬಂದೆ. ನೆನ್ನೆ ವೀಡಿಯೋದಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು. ಒಂದೇ ವೀಡಿಯೋಗೆ ಎಷ್ಟೋ ಕಮೆಂಟ್ಸು, ಮತ್ತು ಏನೇನು ಅದರಲ್ಲಿ ಆ್ಯಡ್ ಮಾಡ್ಕೋಬೇಕು ಏನು ಅನ್ನೋದು ಚೆನ್ನಾಗಿ ತಿಳಿಸ್ಕೊಟ್ರೆ. ಸ್ವಲ್ಪ ಪರ್ಸ್ನಲ್ ಕಮೆಂಟ್ ಹಾಕೋಕ್ಕಿಂತ ಅದರಲ್ಲೇ ವೀಡಿಯೋದಲ್ಲೇ ಯೂಟ್ಯೂಬಲ್ಲೇ ಕಮೆಂಟ್ ಹಾಕಿ. ಇನ್ಸ್ಟಾಗ್ರಾಮಲ್ಲಿ ಹಾಕಬೇಡಿ. ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ನೋಡೋದಕ್ಕೆ ಕಡಿಮೆ, ಅದರಲ್ಲಿ ಹಾಕಿದ್ರೆ ನಿಮ್ಮನ್ನು ನೋಡಿ ಇನ್ನೂ ಕೆಲವೊಬ್ಬರು ಸಜೆಷನ್ ಕೊಡ್ಬೋದು. ಪರ್ಸ್ನಲ್ ಕಮೆಂಟ್ ಹಾಕೋಕ್ಕೆ ಹೋಗ್ಬಿಡ್ರಿ, ನಾನು ನೋಡಲ್ಲ, ಅಷ್ಟು ಕಡಿಮೆ ನೋಡೋದು. ಮತ್ತು ನನ್ನ ಫ್ಯಾಮಿಲಿ ಇಂಟ್ರೊಡಕ್ಷನ್ ಕೊಡಬೇಕು ಅಂತ ನಿನ್ನೆ ವೀಡಿಯೋದಲ್ಲೇ ಹೇಳಿದ್ದೆ. ಅಂದರೆ ಅವ್ರ ನೇಮ್ ಏನೂ ಹೇಳಿರಲಿಲ್ಲ, ನಮ್ಮ ಪೇರೆಂಟ್ಸ್ ನೇಮ್ ಏನೂ ಹೇಳಿರಲಿಲ್ಲ. ನಮ್ಮ ಅಪ್ಪಾಜಿ ನೇಮು ವಾಸು ಅಂತ, ನಮ್ಮಮ್ಮನ ಹೆಸರು ವೀಣಾ ಅಂತ, ಮತ್ತು ನನ್ನ ತಮ್ಮ ಒಬ್ಬ ಇದ್ದಾನೆ ಉದಯ್ ಅಂತ. ಅವರು ನನ್ನ ತಮ್ಮ ಇಲ್ಲೇ ಇದ್ದಾನೆ, ತೋರಿಸ್ತೀನಿ. ನಮ್ಮಪ್ಪ ನಮ್ಮಮ್ಮ ತೋಟದಲ್ಲಿ ಕೆಲಸ ಮಾಡ್ತಾರೆ, ಹೊಲದ ಹತ್ರನೇ ಇರೋದವರು. ನನ್ನ ತಮ್ಮ ಈಗ ತಾನೇ ಸೆಕೆಂಡ್ PUC ಮುಗಿಸಿ ಮನೇಲಿದ್ದಾನೆ, ಇಲ್ಲೇ ಇದ್ದಾನೆ, ತೋರಿಸ್ತೀನಿ ಬನ್ನಿ, ಅವನ ಹತ್ರನೇ ಹೇಳಿಸ್ತೀನಿ. ಹಾಯ್ ಮಾಡ. ಏನು ಮಾಡ್ತಿದ್ಯಾ ಇವಾಗ? ಗೇಮ್ ಆಡ್ತಿದ್ದೀನಿ ಅಷ್ಟೇ. ಇವನು ಅವನ ಫ್ರೆಂಡ್ಸು ಕೂತ್ಕೊಂಡು ಬೆಳಗ್ಗಿಂದ ಸಂಜೆ ತನಕ ಗೇಮ್ ಆಡೋದೇ ಒಂದು ಕೆಲಸ ಇವರಿಗೆ. ಅವ್ರಿಗೆ ಇನ್ನೇನು ಕೆಲಸ ಇಲ್ಲ ಗೈಸ್. ಬೆಳಗ್ಗೆಯಿಂದ ಸಂಜೆ ತನಕ ಕಾಲೇಜ್ ಇಲ್ಲ, ಏನಿಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ರೂಮ್ ಸೇರ್ಕೊಂಡ್ರೆ ಇನ್ನೇನು ಆಚೆನೇ ಬರೋಲ್ಲ. ಇನ್ನು ಆಟಾಡು, ಮೊಬೈಲು, ತಿನ್ನೋದು, ಮೊಬೈಲ್ ಇಟ್ಕೊಳ್ಳೋದು ಅಷ್ಟೇ. ಅವ್ರಿಗೆ ಇನ್ನೇನು ಕೆಲಸನೇ ಇಲ್ಲ. ಮೆಂಬರ್ಸು ನಮ್ಮ ಮನೇಲಿ ಇದ್ದಾರೆ, ಅವ್ರನ್ನಂತೂ ಹಿಡಿದು ಕೂರಿಸೋದೇ ಕಷ್ಟ. ಅಂಥದ್ರಲ್ಲೂ ಕೂರಿಸಿ ಅಲ್ಲಿ ಮಳೆ ಬರ್ತೈತೆ, ಹಂಗಾಗಿ ಒಳಗಿದ್ದಾರೆ. ತೋರಿಸ್ತೀನಿ ಬನ್ನಿ ಅವರನ್ನು. ನಮ್ಮ ಮನೇಲಿ 2 ಮೆಂಬರ್ಸ್ ಮೇನ್ ವ್ಯಕ್ತಿಗಳು ಅವರೇ. ತೋರಿಸ್ತೀನಿ ತಡೀರಿ ಅವರನ್ನು. ನೋಡಿ ಇವರೇ ಬೃಹಸ್ಪತಿಗಳು. ಹಿಂಗೆ ಮಲಗಿದ್ದಾರೆ, ಏನು ಯೋಚನೆ ಇಲ್ಲ, ಚಿಂತೆ ಇಲ್ಲ, ಏನಿಲ್ಲ. ಮಗನೇ ನೋಡಿ, ಅಮ್ಮ ಮಗ ಇಷ್ಟೇ ಗೈಸ್. ನಮ್ಮ ಮನೇಲಿ ಇರೋದು ಇಷ್ಟು ಜನ. ಇನ್ನು ನಮ್ಮ ಅಜ್ಜಿ, ನಮ್ಮ ತಾತ ಅವರಿಲ್ಲ. ಇನ್ನು ನಮ್ಮ ಅಪ್ಪ ಅಮ್ಮ ತೋಟದಲ್ಲೇ ಇರ್ತಾರೆ. ಅವರು ಇವಾಗ ಇವರು ನಮ್ಮ ಅಜ್ಜಿ, ಇವರು ನಮ್ಮ ತಾತ. ಇವರು ರೀಸೆಂಟಾಗಿ ಲಾಸ್ಟ್ ಇಯರು ಡೆತ್ತಾದರು. ಮತ್ತು ನಮ್ಮಮ್ಮ ಅವರಮ್ಮನೂ ಅಷ್ಟೇ. ಇನ್ನೊಬ್ಬರು ನನ್ನ ಅವರೂ ಅಷ್ಟೇ. ಲಾಸ್ಟ್ ಇಯರ್ ಇಬ್ಬರು ಒಂದೇ ಇಯರಲ್ಲಿ 2 ತಿಂಗಳು ಹೆಚ್ಚು ಕಮ್ಮಿ ಅಷ್ಟೇ. ಇಬ್ಬರು ಒಂದೇ ವರ್ಷದಲ್ಲಿ ತೀರೋದ್ರು. ನನ್ನ ಅಷ್ಟು ವರ್ಷ ಇಯರ್ ಅಂತಂದರೆ ಅದೇನೇ 2025. ಸೊ ಮುಗಿದು ಇನ್ನೊಂದು ಕ್ಲಾಸಿಗೆ ಹೋಗ್ತಿದ್ದೆ. ಕ್ಲಾಸಿಗೆ ಹೋಗ್ತಾ ಅವಾಗ ತಾನೇ ಹೋಗ್ತಿದ್ದೆ. ಅಷ್ಟರಲ್ಲೇ ನಮ್ಮ ಅಜ್ಜಿಗೆ ಹುಷಾರಿಲ್ದಂಗೆ ಆಯಿತು. ಈಗ ತೋರಿಸಿದ್ನಲ್ಲ ಅವರಿಗೆ.
ಆಗಸ್ಟ್ ಆಗಸ್ಟಲ್ಲಿ ಸೆಪ್ಟೆಂಬರಲ್ಲಿ ಗೌರಿ ಗಣೇಶ ಹಬ್ಬ ಆ ಟೈಮಲ್ಲಿ ಹುಷಾರಿಲ್ದಂಗೆ ಆಯಿತು. ಆಮೇಲೆ ಅವರು ನೋಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಕ್ಲಾಸಿಗೆ ಹೋಗೋದನ್ನು ಬಿಟ್ಟೆ ನಾನು. ಯಾರೂ ನನಗೇನು ಹೇಳಲಿಲ್ಲ ಬಿಡು ಅಂತ, ಬಟ್ ಅವ್ರನ್ನ ನೋಡ್ಕೋಬೇಕು ಅಂತ ನಾನೇ ಬಿಟ್ಟಿದ್ದು. ನಮ್ಮ ಅಪ್ಪ ಅಮ್ಮ ತೋಟದ ಹತ್ರ ಇರ್ತಾರೆ, ಅಲ್ಲಿ ಕಳ್ತನ ಜಾಸ್ತಿ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೇ ಇರಬೇಕಿತ್ತು. ನಮ್ಮ ಅಜ್ಜಿ ಅಂತಂದರೆ ನೈಟೆಲ್ಲ ನಿದ್ದೆನೇ ಕೊಡ್ತಿರ್ಲಿಲ್ಲ, ನೈಟೆಲ್ಲ ಕರಿತಿತ್ತು. ಹಂಗಾಗಿ ನೈಟು ನಿದ್ದೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಬೆಳಗ್ಗೆ ಹೊತ್ತು ನಮ್ಮಮ್ಮ ನೋಡ್ಕೊಳ್ಳೋದು, ನೈಟು ನಾನು ನೋಡ್ಕೊತಿದ್ದೆ. ಹಂಗಾಗಿ ಕ್ಲಾಸ್ ಬಿಟ್ಟೆ. ಅದಾದ ಮುಗ್ದಿದ ತಕ್ಷಣ ನೆಕ್ಸ್ಟ್ ಡೇ ಒಂದು ವಾರ ಅಷ್ಟೇ ಇದ್ದಿದ್ದು. ಒಂದು ವಾರ ಹಾಸ್ಪಿಟಲಿಂದ ಕರ್ಕೊಬಂದು ಒಂದು ವಾರ ಇದ್ರಷ್ಟೇ. ಒಂದು ವಾರ ನೋಡ್ಕೊಂಡೆ, ಮತ್ತೆ ಅವ್ರು ತೀರೋದ್ರು. ಒಂದು ವಾರಕ್ಕೆ ತೀರೋದ್ರು. ಅದಾದ ನೆಕ್ಸ್ಟ್ ಡೇನ ಇನ್ನೇನು ಹಾಲು ತುಪ್ಪ ಬಿಡಬೇಕು ಆ ಟೈಮಲ್ಲಿ ನಮ್ಮ ಅಮ್ಮಗೆ ಹುಷಾರಿಲ್ದಂಗೆ ಆಯಿತು, ನಮ್ಮ ಅಜ್ಜಿಗೆ. ಆಮೇಲೆ ಹಾಲು ತುಪ್ಪ ಬಿಟ್ಟು ಅದು ಮುಗ್ದಿದ್ದ ಕೂಡಲೇ ನಾನು ಮತ್ತೆ ಅಲ್ಲಿಗೆ ಊರಿಗೆ ಹೋದೆ. ಅಲ್ಲೊಂದು ತಿಂಗಳು ಇದ್ದೆ. ಅಲ್ಲೊಂದು ತಿಂಗಳು ಯಾಕಿದ್ದೆ ಅಂತಂದರೆ, ಇಲ್ಲಿ ಅದೇನೋ ಆ ತಿಂಗಳಲ್ಲಿ ಏನೋ ಆರಾಧನೆ ಮಾಡೋಂಗಿಲ್ಲ ಅಂತ ಇತ್ತು. ನಮ್ಮ ಮನೆಗೆ ಕರ್ಕೊಂಬರಕ್ಕೆ ಈಗ ತಾನೇ ರೀಸೆಂಟಾಗಿ ತೀರೋಗಿದ್ರು ಅಂತ ಹೇಳ್ಬಿಟ್ಟು ಕರ್ಕೊಂಬರಕ್ಕೆ ಆಗಲಿಲ್ಲ ಅಂತೇಳ್ಬಿಟ್ಟು ಒಂದು ತಿಂಗಳು ಇದ್ದೆ ಅಲ್ಲೇ. ಆವಾಗ ರಜೆ ಹಾಕಂಗಾಯ್ತು. ಮತ್ತೆ ರಜಾ ಅವಾಗ ಕರ್ಕೊಬಂದ ತಕ್ಷಣ ಇಲ್ಲಿ ಕರ್ಕೊಬಂದು ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ಕರ್ಕೊಂಬರಂಗಿಲ್ಲ ಅಂತ ಅಲ್ಲೇ ಇದ್ನ. ಮತ್ತು ಇದು ಕಾರ್ಯ ಮಾಡಬೇಕಲ್ಲ 12 ದಿನದ್ದು, ಆ ಟೈಮಲ್ಲಿ ಮಾಡೋಂಗಿಲ್ಲ ಅಂತ ಒಂದು ತಿಂಗಳು ಆದಮೇಲೆ ಕಾರ್ಯ ಇಟ್ಕೊಂಡಿದ್ರು ತಿಥಿನ. ಆವಾಗಲೂ ಕರ್ಕೊಂಬರಂಗಿಲ್ಲ ತಿಥಿ ಆಗೋ ತನಕ ಅಂತ ಹೇಳ್ಬಿಟ್ಟು, ಆರಾಧನೆ ಆಗೋ ತನಕ ಕರ್ಕೊಂಬರಂಗಿಲ್ಲ ಅಂತೇಳ್ಬಿಟ್ಟು ಅಲ್ಲೇ ಇದ್ದೆ. ಆರಾಧನೆ ಎಲ್ಲ ಮುಗೀತು, ಆಮೇಲೆ ಕರ್ಕೊಂಬಂದೆ. ಆಮೇಲೆ ಅದು ಯಾಕೋ ಸರಿ ಆಗಲಿಲ್ಲ, ತುಂಬ ಸೀರಿಯಸ್ ಆಗೋಗ್ಬಿಟ್ಟಿದ್ರು, ಬಿಟ್ಟು ಹೋಗಂಗೆ ಇರಲಿಲ್ಲ. ಆಮೇಲೆ ಅವರು ನೋಡ್ಕೊಂಡೆ ಒಂದು 2-3 ತಿಂಗಳು ನಮ್ಮ ಮನೇಲಿತ್ತು. ನಾನೇ ಕರ್ಕೊಬಂದಿದ್ದು. 2-3 ತಿಂಗಳು ನೋಡ್ಕೊಂಡೆ. ಆಮೇಲೆ ಡಿಸೆಂಬರ್ ಲಾಸ್ಟ್ ತಿಂಗಳಲ್ಲಿ ಇದು ಬ್ಯೂಟಿಷಿಯನ್ ಕ್ಲಾಸ್ ಬಿಟ್ಟಿದ್ರು. ಆವಾಗ ನನಗೆ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಅದರಲ್ಲಿ ಅವಕಾಶನೇ ಇರಲಿಲ್ಲ. ಅದೊಂದು ಬೇಜಾರು. ಅಷ್ಟು ದಿನ ಜೊತೆಲಿದ್ದು ತೀರೋಗೋ ಮೂಮೆಂಟಲ್ಲಿ ಜೊತೇಲಿ ಇರೋಕ್ಕಾಗಲಿಲ್ಲ. ಇನ್ನೂ ಆಗ್ತಾನೆ ಹೋಗಿ ಒಂದು ವಾರ ಆಗಿತ್ತು ಅಷ್ಟೇ ಕ್ಲಾಸಿಗೆ ಜಾಯ್ನ್ ಆಗಿ. ಅಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ, ಎಷ್ಟು ಕೇಳಿದ್ರು. ಅಲ್ಲೇ ಉಳ್ಕೊಳೋಕ್ಕಾಗಿತ್ತು. ಯಾಕೆಂತಂದ್ರೆ ಅಲ್ಲಿ ನೈಟ್ ಕ್ಲಾಸಸ್ ಎಲ್ಲ ಇತ್ತು. ನೈಟ್ ಕ್ಲಾಸಸ್ ಎಲ್ಲ ಕೇಳಬೇಕಾದ್ರೆ ಇಲ್ಲಿ ನನಗೆ ಕ್ಲಾಸಸ್ ಮಿಸ್ ಆಗೋದು. ಹೆಂಗೋ ಒಂದು ಸ್ವಲ್ಪ ದಿನ ಅಲ್ವಾ, ಹೆಂಗೋ ಅಡ್ಜಸ್ಟ್ ಆಗುತ್ತೆ, ನಮ್ಮಮ್ಮ ನೋಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಹೋಗಿ ಒಂದು ವಾರಕ್ಕೆ ಅವರು ತೀರೋದ್ರು. ಮತ್ತು ಅಲ್ಲಿಂದ 2 ತಿಂಗಳು 3 ತಿಂಗಳು ಗ್ಯಾಪ್ ಆಯಿತು. ಮತ್ತು ಅದು ಮುಗಿಸಿ ನಮ್ಮ ಅಜ್ಜಿದು ಕಾರ್ಯ ಏನಿದ್ದಾವೆ ಅದನ್ನೆಲ್ಲ ಮುಗಿಸಿ ಕ್ಲಾಸಿಗೆ ಹೋಗಿ ಜಾಯ್ನ್ ಆದೆ. ಕ್ಲಾಸ್ ಮುಗಿಸಿ ಇವಾಗ ನೆಕ್ಸ್ಟ್ ಕ್ಲಾಸಿಗೆ ಯಾವುದಕ್ಕೂ ಜಾಯ್ನ್ ಆಗಲ್ಲ, ಇವಾಗ ಆಗ್ತೀನಿ. ನೆಕ್ಸ್ಟು ಕ್ಲಾಸಸ್ ಜಾಯ್ನ್ ಆಗಿ ಎಲ್ಲ ಕೋರ್ಸಸ್ನು ಮುಗಿಸ್ಕೋಬೇಕು. ನಾನು ಅಂದ್ಕೊಂಡಿರೋವು ಮುಗಿಸ್ತೀನಿ ಅಷ್ಟೇ, ಇನ್ನೇನಿಲ್ಲ ಗೈಸ್. ಇಷ್ಟು ನನ್ನ ಫ್ಯಾಮಿಲಿ ಇಂಟ್ರಡಕ್ಷನ್ನು. ನೀವು ಅಷ್ಟೇ, ಅವರ ಅಮ್ಮ ಅಂದರೆ ಸ್ವಲ್ಪ ಪ್ರೀತಿ ಜಾಸ್ತಿನೇ ಇರುತ್ತೆ. ಅದರಲ್ಲೂ ನಾನು ನಮ್ಮ ಅಜ್ಜಿಗೆ ಪ್ರೀತಿಯ ಮೊಮ್ಮಗಳು. ಅದನ್ನು ಲಾಸ್ಟ್ ಮೂಮೆಂಟಲ್ಲೂ ಅದನ್ನು ಪ್ರೂವ್ ಮಾಡಿನೇ ತೀರೋಗಿದ್ದು. ಅದೊಂದು ಖುಷಿ. ಅವ್ರ ಫೋಟೋನೆಲ್ಲ ಸ್ಕ್ರೀನ್ ಮೇಲೆ ಆ್ಯಡ್ ಮಾಡಿರ್ತೀನಿ ನೋಡಿ. ಪುಕ್ಕ ಕೋಳಿ ಪುಕ್ಕ. ಹಾಗೇ ಏನನ್ನು ಕಲ್ತ್ಕೊಬರ್ತೀನಿ ಅಂಗನವಾಡಿಲಿ ಹೋಗಿ ನೀನು? ಅಕ್ಕ ಪುಕ್ಕ ಕೋಳಿ ಪುಕ್ಕ. ಇದನ್ನೇ ಕಲ್ತ್ಕೊಬರೋದು ಹೋಗಿ? ಅಲ್ಲ ಮತ್ತೆ ಗಿಲಕ ಯಾವನೋ ಇವನು ಗಿಲ್ಲಕ್ಕೋ, ಎಲ್ಲಿಂದ ಬಂದ ಗಿಲ್ಲಕ್ಕೋ. ಗಿಲ್ಲಕ್ಕ ಅಂತ ಹೇಳ್ಕೊಡ್ತಾರ? ತಡಿ, ನಾಳೆ ಹೇಳ್ತೀನಿ. ನಿಮ್ಮ ಕಾವ್ಯ ಮಿಸ್ಸಿಗೆ ಹೇಳ್ತೀನಿ ನಾಳೆ. ಏನು ರಜನೂ ಇಲ್ಲ, ನಾಳೆ ಅಂಗನವಾಡಿ ಐತೇನೆ. ನೀವು 3 ದಿವಸಕ್ಕೂ ರಜೆ ಕೊಡ್ತಾರಾ ಅಲ್ಲಿ? ಏನು ಹೊಡಿತೀನಿ? ಅಯ್ಯೋ 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 ಅಯ್ಯೋ, ಏನು ಲಪ್ಪರ್? ಹೊಡೆದು ಬಿಡು, ಫೋನ್ ಇಸ್ಕೊಬೇಡ, ನೋಡಬಾರ್ದು ಫೋನ್ನ. ತೀಟೆ ಸುಬ್ಬ ಲೋಪರ್. ಹೋಗು, ಮತ್ತೆ ಇಲ್ಲೇನಕ್ಕೆ ಬಂದಿದ್ಯಾ ನೀನು? ಏನು ಅಂಗಿ ತಗೊಂಡಿದ್ಯಾ? ಅದನ್ನ ಯಾಕೆ ತಗೊಳ್ಳಿ ನಾನು? ಏನಾನ ಮಾತಾಡ್ತೀಯಲ್ಲ? ನಿಮ್ಮ ಅಜ್ಜಿ ಹೆಸ್ರೇನು ಅಪ್ಪು? ನಿಮ್ಮ ಅಜ್ಜಿ ಯಾರು? ಯಾವ ಅಜ್ಜಿ ಅಂತ ಕೇಳ್ತಿದ್ಯಲ್ಲ? ನಿಮ್ಮಜ್ಜಿ ನೀನು ನೋಡ್ಕೊಂತೈತಲ್ಲ, ಆ ಅಜ್ಜಿ ಹೆಸ್ರೇನು? ನೀನು ನೋಡ್ಕೊಂತಿರೋದು ಯಾರು?
ರತ್ನಜ್ಜಿ ಕುಮಾರ ಮಾಮ ನೋಕಪ್ಪ ಹಾಂ ಗುಂಡಣ್ಣ ಹಾಂ ಗುಂಡ ನವಿತು ಇತ್ತು ನವಿತು ಇತ್ತು ಅವರೆಲ್ಲ ನೋಡ್ಕೊಂತಾರೆ ನೀನು. ನವಿತು ಇತ್ತು ಯಾರು? ಅಲ್ಲಿ ಶಂಕರನ ಮನೆ ಯಾರು ಶಂಕರಣ್ಣ ಮನೆ? ಅಲ್ಲಿ ನಿನ್ನ ಅಂಗನವಾಡಿಲಿ ನಿನ್ನ ಫ್ರೆಂಡ್ಸ್ ಹೆಸರು ಹೇಳು. ನಿನ್ನ ಅಂಗನವಾಡಿ ಫ್ರೆಂಡ್ಸ್. ಯಶಿಕ ಯಶಿಕ. ಹಾಂ ಆಮೇಲೆ ಆಮೇಲೆ ಅಷ್ಟೇ ಗೊತ್ತಿರೋದು. ಯಶು ಯಶು. ಆಮೇಲೆ ಯಶು ಇಲ್ಲಿರೋದಲ್ವಾ ನಿಮ್ಮ ಮನೆ ಪಕ್ಕದ ಫ್ರೆಂಡ್ ಅವನು ಯಶು. ಅಂಗನವಾಡಿ ಫ್ರೆಂಡ್ಸು. ನಾನು ಅದೇ ಹೇಳ್ತೀನಿ ಏನಂತ? ಅಂಗನವಾಡಿ ಫ್ರೆಂಡ್ಸ್ ಅಂತ. ಸರಿ. ಊಟ ಏನು ತಿಂದೆ? ತಿಂಡಿ ಚಿಕನ್ನು ಚಿಕನ್ ತಿಂದಾ? ಚಿಕನ್ ತಿಂದೆ. ಚಿಕನ್ನು ಮಟನ್ನು ಕೋಳಿ ಹಾಂ ಬ್ಯಾಟ್ ಇಷ್ಟ ಆಗಿತ್ತು. ನೆಕ್ಸ್ಟು ನಮ್ಮ ಅಪ್ಪ ಅಮ್ಮನ ಕೂರಿಸ್ಕೊಂಡು ಅವ್ರ ಹತ್ರ ಮಾತಾಡಿಸ್ತೀನಿ. ಏನಾದರೂ ಚಾಲೆಂಜಿಂಗ್ ವಿಡಿಯೋ ಥರ ಏನಾದರೂ ಒಂದು ಮಾಡ್ತೀನಿ. ಅದೇ ವಿಡಿಯೋ ಮಾಡೋಣ ಅಂತಿದ್ದೆ. ನಿನ್ನೆ ಹೇಳಿದ್ರಲ್ಲ ಇಂಟ್ರೊಡಕ್ಷನ್ ಕೊಡಿ ನಿಮ್ಮ ಫ್ಯಾಮಿಲಿದು ಯಾರ್ಯಾರು ಇದ್ದೀರಾ ಏನು ಅಂತ ಹೇಳ್ಬಿಟ್ಟು, ಅದಕ್ಕೆ ಅಂತ ಇಂಟ್ರೊಡಕ್ಷನ್ ವಿಡಿಯೋ ಮಾಡಿದೆ ಇವತ್ತು. ನೆಕ್ಸ್ಟ್ ವಿಡಿಯೋ ನಮ್ಮ ಅಪ್ಪ ಅಮ್ಮನ ಜೊತೆ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟು ಮುಗಿಸ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನೋಡಬೇಡಿ, ಎಲ್ಲ ಹಂಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ನೋಡಿ ಗೈಸ್. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಬಾಯ್ ಬಾಯ್.